ಹಾಸನದಲ್ಲಿ ಮತ್ತೊಂದು ಕಾಡಾನೆ ಆಪರೇಷನ್ ಸಕ್ಸಸ್ ಆಗಿದೆ. ಸಕಲೇಶಪುರದ ನೀಡಿಗೆರೆಯಲ್ಲಿ ಸೀಗೆ ಹೆಸರಿನ ಕಾಡಾನೆಯನ್ನ ಸೆರೆ ಹಿಡಿಯಲಾಗಿದೆ. ಇನ್ನು ಬೆಳಗ್ಗೆಯಿಂದಲೇ ಸೀಗೆ ಕಾಡಾನೆಯನ್ನ ಟ್ರ್ಯಾಕ್ ಮಾಡಿ ಸೆರೆ ಹಿಡಿಯಲಾಗಿದೆ. ಆನೆ ಎಲ್ಲೆಲ್ಲಿ ತೆರಳುತ್ತಾ ಇದೆ, ಅದೇ ರೀತಿಯಾಗಿ ಆನೆಯ ಸ್ಥಿತಿಗತಿ ಯಾವ ರೀತಿಯಾಗಿ ಇದೆ, ಅದರ ಮೆಂಟಲ್ ಸ್ಟೆಬಿಲಿಟಿ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ವರ್ತನೆ ಮಾಡ್ತಾ ಇದೆ, ಇದೆಲ್ಲವನ್ನ ಯಥಾವತ್ತಾಗಿ ಟ್ರ್ಯಾಕ್ ಮಾಡಿ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಅದಾದ ಬಳಿಕ ಸೀಗೆ ಅನ್ನುವಂತಹ ಕಾಡಾನೆಯನ್ನ ಸೆರೆ ಹಿಡಿದಿದ್ದಾರೆ. ನೀಡಿಗೆರೆ ಅರಣ್ಯ ಪ್ರದೇಶಕ್ಕೆ ಕಾಡಾನೆಗಳನ್ನು ಸ್ಥಳಾಂತರಿಸಿ ಕಾರ್ಯಾಚರಣೆ ನಡೆಸಲಾಗಿದೆ. ಅಭಿಮನ್ಯು ನೇತೃತ್ವದಲ್ಲಿ ನಡೆದಿದ್ದಂತಹ ಆಪರೇಷನ್ ಕಾಡಾನೆ ಇದೀಗ ಯಶಸ್ವಿಯಾಗಿದೆ. ಇನ್ನು ಈ ಹಿಂದೆ ಇಬ್ಬರನ್ನ ಬಲಿ ಪಡೆದು ಹಲವರ ಮೇಲೆ ದಾಳಿಯನ್ನು ನಡೆಸಿದ್ದಂತಹ ಸೀಗೆ ಕಾಡಾನೆಯನ್ನ ಇದೀಗ ಸೆರೆ ಹಿಡಿಯಲಾಗಿದೆ. ಇನ್ನು ಸೀಗೆ ಆನೆಯನ್ನ ಸೆರೆ ಹಿಡಿತಾ ಇದ್ದಂತೆ ಗ್ರಾಮಸ್ಥರು ಹಾಗೂ ಮಲೆನಾಡು ಭಾಗದ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಒಟ್ಟು ಇಬ್ಬರನ್ನ ಬಲಿ ತೆಗೆದುಕೊಂಡಿದ್ದಂತಹ ಸೀಗೆ ಕಾಡಾನೆಯನ್ನ ಕೊನೆಗೂ ಇದೀಗ ಅಧಿಕಾರಿಗಳು ಸೆರೆ ಹಿಡಿದಿದ್ದಾರೆ. ಮೊದಲು ಆನೆಯ ಚಲನವಲನದ ಮೇಲೆ ಸಂಪೂರ್ಣವಾಗಿ ನಿಗಾ ಇಟ್ಟು ಅರವಳಿಕೆಯನ್ನು ಸರಿಯಾಗಿ ಪ್ರಯೋಗ ಮಾಡಿ ಸೀಗೆ ಕಾಡಾನೆಯನ್ನ ಸೆರೆ ಹಿಡಿಯುವಲ್ಲಿ ಅಧಿಕಾರಿಗಳು ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ. ಇವತ್ತು ಬೆಳಗಿನಿಂದಲೇ ಆಪರೇಷನ್ ನಡೀತು. ಈ ಹಿಂದೆ ಕೂಡ ಹಾಸನದಲ್ಲಿ ಒಂದು ಕಾಡಾನೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಯಶಸ್ವಿಯಾಗಿದ್ದರು. ಇದೀಗ ಮತ್ತೊಂದು ಕಾಡಾನೆಯನ್ನ ಸೆರೆ ಹಿಡಿಯುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಈ ಹಿಂದೆ ಕೂಡ ಒಂದು ಆನೆಯನ್ನ ಸೆರೆ ಹಿಡಿಯಲಾಗಿತ್ತು. ಈಗ ಸೀಗೆ ಅನ್ನುವಂತಹ ಆನೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಕಾರ್ಯಾಚರಣೆ ಯಾವ ರೀತಿಯಾಗಿ ಇತ್ತು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಒಂದಿಷ್ಟು ಕಾಡಾನೆಗಳ ದಾಳಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಮುಂದುವರಿತಾ ಇರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಯಾವಾಗ ಅರ್ಜುನನ ಕೊಂದಂತ ಆನೆ ಇತ್ತು ಅವತ್ತಿನಿಂದಲೂ ಕೂಡ ಸ್ಥಳೀಯರಲ್ಲಿ ಸಾಕಷ್ಟು ಅರಣ್ಯ ಇಲಾಖೆಯ ಮೇಲೆ ವಿರೋಧ ಕೂಡ ವ್ಯಕ್ತವಾಗಿತ್ತು. ಅರ್ಜುನ ಕೊಂದಂತ ಆನೆ ಹಿಡಿಯಕ್ ಆಗ್ತಾ ಇಲ್ಲ, ಇವ್ರ ಕೈಲಿ ಕೇವಲ ಸಣ್ಣ ಪುಟ್ಟ ಆನೆಗಳನ್ನ ಹಿಡಿತಾ ಇದ್ದಾರೆ ಅಂತ. ಆದ್ರೆ ಮತ್ತೆ ಈಗ ಕಾರ್ಯಾಚರಣೆಯನ್ನು ಆರಂಭ ಮಾಡಿರುವಂತದ್ದು. ಈಗ ಕಳೆದ 2 ದಿನಗಳಿಂದ ಏನು ಒಂದು ಆನೆ ಏನಿತ್ತು, ಆನೆಯನ್ನು ಅಂದ್ರೆ ಮಾನವನನ್ನು ಕೊಂದಂತ ಆನೆಯನ್ನು ಕೂಡ ಹಿಡಿಯಲಾಗಿತ್ತು. ತದನಂತರ ಮತ್ತೆ ಇವತ್ತು ಸೀಗೆ ಎಂಬುವ ಆನೆ ಅಂದ್ರೆ ಅಡ್ಡ ಹೆಸರನ್ನು ಕೂಡ ಏನು ಹೇಳ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಆ ಹೆಸರಿನಂತಹ ಆನೆಯನ್ನು ಕೂಡ ಈಗಾಗಲೇ ಸಕಲೇಶಪುರ ತಾಲೂಕಿನಲ್ಲಿ ಆನೆಯನ್ನು ಕೂಡ ಈಗಾಗಲೇ ಹಿಡಿದಿರುವಂತದ್ದು. ನಿನ್ನೆ ಮಧ್ಯಾಹ್ನ 7 ಗಂಟೆಯೊಂದಿಗೆ ಕೂಡ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆ ಮಾಡಿತ್ತು ಆ ಅರಣ್ಯ ಇಲಾಖೆ. ಹಾಗಾಗಿ ಇವತ್ತು ಮಧ್ಯಾಹ್ನ ಅದನ್ನ ಅರವಳಿಕೆ ಮದ್ದನ್ನು ನೀಡುವಂತಹ ಹಿನ್ನೆಲೆಯಲ್ಲಿ ಅದು ಸಾಕಷ್ಟು ಅಲ್ಲಿ ಘಾಸಿಗೊಳಿಸಿತ್ತು, ಅಲ್ಲಿನ ಜನರನ್ನು ಘಾಸಿಗೊಳಿಸಿತ್ತು, ಮತ್ತೆ ಒಂದಿಬ್ಬರ ಪ್ರಾಣವನ್ನು ಕೂಡ ಹಾನಿ ಮಾಡಿತ್ತು ಅನ್ನುವ ಮಾಹಿತಿ ಲಭ್ಯ ಇರ್ತಕ್ಕಂಥದ್ದು. ಅದರ ಹಿಂದೆ ವರದಿಯನ್ನು ಕೂಡ ಎಲ್ಲ ಮಾಧ್ಯಮಗಳು ಕೂಡ ಮಾಡಿದ್ದು. ಜೊತೆಗೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಬೇಸಿಗೆ ಅಂತಹ ಸಂದರ್ಭದಲ್ಲಿ ಆನೆಗಳ ಉಪಟಳ ಹೆಚ್ಚಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸ್ಥಳೀಯರು ಏನು ಅರಣ್ಯ ಇಲಾಖೆಯವರಿಗೆ ನೀಡಿದ್ರು. ಅಂತ ಸಂದರ್ಭದಲ್ಲಿ ಇವತ್ತು ಕಾಡಾನೆಯನ್ನು ಸೆರೆ ಹಿಡಿದಿರುವಂತದ್ದು. ಒಟ್ಟಾರೆ ಕಾಡಾನೆ ಸೆರೆ ಹಿಡಿದ್ರು ಆದ್ರೆ ಮಲೆನಾಡಿಗರ ಆಕ್ರೋಶ ಇನ್ನೂ ಕಡಿಮೆ ಆಗಿಲ್ಲ. ಹಾಗಾಗಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಮಲೆನಾಡಿಗರ ಆಕ್ರೋಶ ಅರ್ಜುನ ಕೊಂದಂತ ಆನೆಯನ್ನು ಯಾಕೆ ಇವ್ರಿಗೆ ಹಿಡಿಯಲಿಕ್ಕೆ ಆಗ್ತಾ ಇಲ್ಲ ಅನ್ನುವ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಆ ತರದ ಒಂದು ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ಆಮೇಲೆ